ನಮಸ್ಕಾರ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಹಲೋ ಎವ್ರಿವನ್, ನಮಸ್ಕಾರ. ಸರಳ ಸಲಹೆ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ. ಫ್ರೆಂಡ್ಸ್, ನಾನಿವತ್ತು ಫ್ಲವರ್ ಪೆಟಲ್ಸ್ ಇರುವಂತ ಡಿಸೈನ್ ನ ಕ್ರೋಶೆ ಡಿಸೈನ್ ನ ಹೇಗ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಬನ್ನಿ ನೋಡೋಣ. ನೋಡಿ, ಇದಕ್ಕೆ ಬೇಕಾಗಿರುವಂತ ಮೆಟೀರಿಯಲ್ಸ್ 10 ನಂಬರ್ ಕ್ರೋಶೆ ನೀಡಲು, 2 ಕಲರ್ ದಾರ ತಗೊಂಡಿದ್ದೀನಿ. 6 ಎಳೆ ಅಥವಾ 5 ಎಳೆ ಯಾವ್ದು ಬೇಕಾದ್ರೂ ನೀವು ತಗೋಬಹುದು. ಮತ್ತೆ ಈ ಫ್ಲವರ್ ಬೀಡ್ಸ್. ಫ್ರೆಂಡ್ಸ್, ಮೊದಲಿಗೆ ನೋಡಿ ಈ ತರ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ದಾರ ತಕ್ಕೊಳ್ಳಿ. ಈ ಫ್ಲವರ್ ಬೀಡ್ ಹಾಕೊಳ್ಳಿ. ನೋಡಿ ಹೇಗೆ ಈ ತರ ಹಾಕೊಂಡು ಇದನ್ನ ಅದೆಲ್ಲಿ ಬರುತ್ತಲ್ಲ ನೋಡ್ಕೊಂಡು ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ತರ. ಮತ್ತೆ 1 2 3 4 ಚೈನ್ ಹಾಕೊಳ್ಳಿ. 4 ಚೈನ್ ಹಾಕೊಂಡು ಮತ್ತೆ ಅದೆಲ್ಲಿ ಬರುತ್ತಲ್ಲ ನೋಡ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ 1 2 3 4 ಚೈನು ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಬಟ್ಟೆಗೆ ಲಾಕ್. ನೋಡಿ ಈ ತರ. ಮತ್ತೆ 1 2 3 4 ಚೈನ್ ಹಾಕೋಬೇಕು. ಮತ್ತೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ. ಮತ್ತೆ ಈ ದಾರನ ತಕ್ಕೊಳ್ಳಿ. ಈ ಬೀಡ್ಸ್ ಹಾಕೊಳ್ಳಿ. ಫ್ಲವರ್ ಬೀಡ್ ನ ಹಾಕೋಬೇಕಾಗುತ್ತೆ. ಮತ್ತೆ ನೋಡಿ ಈ ತರ. ಮತ್ತೆ ಅದೆಲ್ಲಿ ಬರುತ್ತಲ್ಲ ನೋಡ್ಕೊಂಡು ಸಿಂಗಲ್ ಕ್ರೋಶದಲ್ಲಿ ಲಾಕ್. ಫ್ರೆಂಡ್ಸ್, ನೋಡಿ ಈ ತರ ಬರುತ್ತೆ ನಿಮ್ಗೆ ಡಿಸೈನ್. ಫಸ್ಟ್ ಇಲ್ಲಿ ನಾನು ಬೀಡ್ ಹಾಕೊಂಡೆ, ಲಾಕ್ ಮಾಡ್ಕೊಂಡು ಫ್ಲವರ್ ಬೀಡು ಮತ್ತೆ 4 ಚೈನು 4 ಚೈನು 4 ಚೈನು 3 4 ಚೈನೇ ಬರಬೇಕು. ನೋಡಿ ಈ ತರ ಹಾಕೊಂಡು ಹೋಗ್ಬೋದು. ಇಲ್ಲಿ ಮತ್ತೆ ಫ್ಲವರ್ ಹಾಕಿದೀನಿ. 3 ಸತಿ 4 ಚೈನ್ ಆದ್ಮೇಲೆ ಮತ್ತೆ ನಾನು ಫ್ಲವರ್ ಬೀಡ್ ಹಾಕಿದೀನಿ. ಈ ತರ ಹಾಕೋತಾ ಹೋಗ್ಬೇಕು. ನಾನು ಪೂರ್ತಿ ಹಾಕಿ ಸೆಕೆಂಡ್ ಸ್ಟೆಪ್ ಅಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನೋಡಿ ನಾನು ಪೂರ್ತಿಯಾಗಿ ಹಾಕೊಂಡಿದೀನಿ ಇಲ್ಲಿ. ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಂಡು ನೀವು ನೋಡಿ ಈ ತರ ಈ ಸಿಂಗಲ್ ಕ್ರೋಶ್ ಹಾಕೊಂಡಿರ್ತೀನಲ್ವಾ, ಮತ್ತೆ ಆ ಜಾಗದಲ್ಲಿ ನಾನು ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕೋತಾ ಇದೀನಿ. ನೋಡಿ ಹೀಗೆ. ಮತ್ತೆ 1 2 3 4 ಚೈನ್ ಹಾಕೋತಾ ಇದೀನಿ. 4 ಚೈನ್ ಹಾಕೊಂಡು ನೋಡಿ ಈ ಸಿಂಗಲ್ ಕ್ರೋಶ ಮಧ್ಯೆ ನೀವು ಪಕ್ಕದಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಆ ಸಿಂಗಲ್ ಕ್ರೋಶ ಮಧ್ಯೆ ನೀವು ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಳ್ಳಿ. ನೋಡಿ ಹೀಗೆ. ಇದಾದ್ಮೇಲೆ ಈ 4 ಚೈನ್ ಏನ್ ಕಾಣಿಸ್ತಾ ಇದೆ ಅಲ್ಲಿಗೆ ನೀವು 2 ಸಿಂಗಲ್ ಕ್ರೋಶ್ ಹಾಕೋಬೇಕಾಗುತ್ತೆ. 1 2 ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದ್ಮೇಲೆ ಈ ಪಕ್ಕದ ಚೈನ್ಗೆ ಹೋಗಿ 4 ಚೈನ್ ಇದೆಯಲ್ಲ, ಆ ಪಕ್ಕದ 4 ಚೈನ್ಗೆ ಹೋಗಿ ನೀವು 12 ಡಬಲ್ ಕ್ರೋಶ್ ಹಾಕೋಬೇಕಾಗುತ್ತೆ. 4 ಚೈನ್ಗೆ 12 ಡಬಲ್ ಕ್ರೋಶೆಟ್. 2 3 10 11 12 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಮತ್ತೆ 12 ಡಬಲ್ ಕ್ರೋಶೆಟ್ ಆದ್ಮೇಲೆ ಈ ಪಕ್ಕದ ಚೈನ್ಗೆ ಹೋಗಿ 1 2 ಸಿಂಗಲ್ ಕ್ರೋಶ್ ಹಾಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶ್ ಆದ್ಮೇಲೆ ನೀವು ನೋಡಿ ಈ ಸಿಂಗಲ್ ಕ್ರೋಶ್ ಹಾಕೊಂಡಿರ್ತೀರಲ್ವಾ, ಈ ಸಿಂಗಲ್ ಕ್ರೋಶ ಮಧ್ಯೆ ನೀವು ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋಬೇಕಾಗುತ್ತೆ. ನೋಡಿ ಈ ತರ. ಮತ್ತೆ
1 2 3 4 4 ಚೈನ್ ಹಾಕೋಬೇಕಾಗುತ್ತೆ. ಮತ್ತೆ ಈ ಫ್ಲವರ್ ಇಂದ ಈ ಕಡೆಗೆ ಸಿಂಗಲ್ ಕ್ರೋಶ್ ಹಾಕೊಂಡಿದ್ದೀವಿ, ಕಾಣಿಸ್ತಾ ಇದೆ ಅನ್ಕೋತೀನಿ. ಈ ಸಿಂಗಲ್ ಕ್ರೋಶ್ ಮಧ್ಯೆ ನೀವು ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕೋಬೇಕಾಗುತ್ತೆ. ಇದು ಚೈನ್ ಎಂದಕ್ಕೆ ಬರುತ್ತೆ ನೋಡಿ. ಈ ತರ ನೋಡಿ ಪೂರ್ತಿಯಾಗಿ ನಾನಿಲ್ಲಿ ಆರ್ಚ್ ನ ಹಾಕೊಂಡಿದ್ದೀನಿ. 4 ಚೈನ್ ಹಾಕೊಂಡಿದ್ದೀನಿ. ನಾನಿಲ್ಲಿ 4 ಚೈನ್ಗೆ 12 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. 12 ಡಬಲ್ ಕ್ರೋಶೆಟ್ ಹಾಕೋಬೇಕು. ಅದಕ್ಕಿಂತ ಜಾಸ್ತಿ ಅಥವಾ ಅದಕ್ಕಿಂತ ಕಮ್ಮಿ ಹಾಕೊಳಕ್ ಹೋಗ್ಬಿಡಿ, ಮಿಸ್ಟೇಕ್ ಆಗಬಾರ್ದು. 12 ಡಬಲ್ ಕ್ರೋಶೆಟ್ ಹಾಕಿರ್ಬೇಕು. ಆ ತರ ನೋಡ್ಕೊಳ್ಳಿ. ನಾನು ಪೂರ್ತಿ ಹಾಕಿ ನಿಮ್ಗೆ ಥರ್ಡ್ ಸ್ಟೆಪ್ ಅಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್ ನೋಡಿ ಈ ತರ ಬರುತ್ತೆ ಡಿಸೈನ್. ನಿಮ್ಗೆ ಪೂರ್ತಿ ಹಾಕೊಂಡ್ರೆ ನಾನಿಲ್ಲಿ ಆರ್ಚ್ ನ ಮಧ್ಯೆ ಹಾಕೊಂಡು ಹೋಗಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನು ಇವಾಗ ಥರ್ಡ್ ಸ್ಟೆಪ್ ಮಾಡೋದು ತೋರಿಸ್ತೀನಿ. ಥರ್ಡ್ ಸ್ಟೆಪ್ ಅಲ್ಲಿ ನಾನು ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ ನೋಡಿ. ಫ್ರೆಂಡ್ಸ್ ಥರ್ಡ್ ಸ್ಟೆಪ್ ಅಲ್ಲಿ ನಾನು ನೋಡಿ ಮೇಲ್ಗಡೆ ಲಾಕ್ ಮಾಡ್ಕೊಂಡಿರ್ತೀನಲ್ಲ, ಅಲ್ಲಿಗೆ ಇವಾಗ ಲಾಕ್ ಮಾಡ್ಕೋತಾ ಇದೀನಿ ನೋಡಿ. ಈ ತರ ಇದನ್ನ ಈ ತರ ಇದೆಯಲ್ಲ, ಒಂದ್ ಸ್ವಲ್ಪ ಟೈಟ್ ಆಗಿ ಹೇಳ್ಕೊಳ್ಳಿ, ಒಂದ್ ಸ್ವಲ್ಪ ಟೈಟ್ ಆಗುತ್ತೆ. ಈಗ ಮತ್ತೆ 1 2 3 4 ಚೈನ್ ಹಾಕೋಬೇಕು. 4 ಚೈನ್ ಹಾಕೊಂಡು ನೋಡಿ ಇದೆಲ್ಲಿ ಬರುತ್ತಲ್ಲ ನೋಡ್ಕೊಂಡು ನೀವು ಇಲ್ಲಿ ಸಿಂಗಲ್ ಕ್ರೋಶ್ ಹಾಕೊಂಡಿರ್ತೀನಲ್ವಾ, ಅದ್ರ ಮೇಲೆ ಇನ್ನೊಂದ್ಸತಿ ನೀವು ಲಾಕ್ ಮಾಡ್ಕೋಬೇಕಾಗುತ್ತೆ. ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ. ಈ ತರ ಬರುತ್ತೆ. ಇದಾದ್ಮೇಲೆ ಗಮನ ಇಟ್ಟು ನೋಡ್ಕೊಳ್ಳಿ ನೋಡಿ. ಇಲ್ಲಿ 2 ಸಿಂಗಲ್ ಕ್ರೋಶ್ ಹಾಕೊಂಡಿದ್ದೆ ನಾನು ಸೆಕೆಂಡ್ ಸ್ಟೆಪ್ ಅಲ್ಲಿ. ನಾನು ಆ 2 ಮಧ್ಯೆ ನೀವು ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕೊಳ್ಳಿ ನೋಡಿ. ಈ ತರ ಆಮೇಲೆ ಈ ಹೋಲ್ಗಳು ಕಾಣ್ತಿದೆಯಲ್ಲ, ಆ ಹೋಲ್ ಮಧ್ಯ ಫಸ್ಟ್ ಹೋಲ್ಗೆ ನೀವು ಇನ್ನೊಂದು ಸಿಂಗಲ್ ಕ್ರೋಶ್ ಹಾಕೊಳ್ಳಿ ನೋಡಿ. ಈ ತರ ಇದಾದ್ಮೇಲೆ 3 ಚೈನ್ ಹಾಕೋಬೇಕಾಗುತ್ತೆ. 1 2 3 ಚೈನ್ ಹಾಕೊಂಡು ಇಲ್ಲಿ ನೋಡಿ ಇದು ಬಿಟ್ಬಿಡಿ, ಇದು ಬಿಟ್ಬಿಟ್ಟು 1 2 3 ನೋಡಿ ಇಲ್ಲಿಗೆ ಬರುತ್ತೆ. ನಾನು ಈ ಹೋಲಿಗೆ ಇವಾಗ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಆ ತರ ಎಣಿಸ್ಕೊಂಡು ನೀವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ. ನಾನೆಲ್ಲ ಹಾಕೋತಾ ಇದೀನಿ ನೋಡಿ. 1 2 3 ಇದನ್ನ ಬಿಟ್ಬಿಟ್ಟು 1 2 3 ಸಿಂಗಲ್ ಕ್ರೋಶ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆ ನೋಡ್ತಿದ್ದೀರಲ್ಲ, ಅಲ್ಲಿ ನೀವು ಸಿಂಗಲ್ ಕ್ರೋಶ ಹಾಕೋಬೇಕಾಗುತ್ತೆ. ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಮತ್ತೆ ಸೇಮ್ 1 2 3 ಚೈನ್ ಹಾಕೊಳ್ಳಿ, ಮತ್ತೆ ಎಣಿಸ್ಕೊಳ್ಳಿ. ಇದನ್ನ ಬಿಟ್ಬಿಡಿ 1 2 3 ನೋಡಿ. ಇಲ್ಲಿಗೆ ನಾನಿವಾಗ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ 3 ಚೈನ್ ಹಾಕೋಬೇಕು. 1 2 3 ಚೈನ್ ಹಾಕೊಂಡು ಎಣಿಸ್ಕೊಳ್ಳಿ. ಇದನ್ನ ಬಿಟ್ಬಿಡಿ 1 2 3 ಚೈನ್ ಹಾಕೊಳ್ಳಿ ನೋಡಿ. ಈ ತರ ಮತ್ತೆ 1 2 3 ಚೈನ್ ಹಾಕೊಳ್ಳಿ. 3 ಚೈನ್ ಹಾಕೊಂಡು ಮತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. 1 2 3 ಇಲ್ಲಿ ನೀವು ಸಿಂಗಲ್ ಕ್ರೋಶನ ಹಾಕೋಬೇಕಾಗುತ್ತೆ ನೋಡಿ. ಈ ತರ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ. ಮತ್ತೆ ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕೊಂಡಿದ್ವಲ್ಲ, ಆ 2 ಮಧ್ಯೆ ನೀವು ಇನ್ನೊಂದ್ಸತಿ ಸಿಂಗಲ್ ಕ್ರೋಶ ಹಾಕೊಂಬಿಡಿ. ಮತ್ತೆ ಇಲ್ಲೊಂದು ಸಿಂಗಲ್ ಕ್ರೋಶ ಹಾಕೊಂಡಿದ್ದೀನಲ್ಲ ಬಟ್ಟೆಗೆ ಲಾಕು, ಅದ್ರ ಮೇಲ್ಗಡೆ ಇನ್ನೊಂದು ಸಿಂಗಲ್ ಕ್ರೋಶ, ಅದ್ರ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶ ನೀವು ಹಾಕೋಬೇಕಾಗುತ್ತೆ. ಈ ತರ 1 2 3 4 ಚೈನ್ ಹಾಕೊಳ್ಳಿ. 4 ಚೈನ್ ಹಾಕೊಂಡು ಮತ್ತೆ ಇಲ್ಲೊಂದು ಸಿಂಗಲ್ ಕ್ರೋಶ ಹಾಕೊಳ್ಳಿ ಇದ್ರ ಮೇಲೊಂದು ನೋಡಿ. ಈ ತರ ಮತ್ತೆ ಇಲ್ಲಿ 2 ಸಿಂಗಲ್ ಕ್ರೋಶ ಹಾಕೊಂಡಿದ್ದೀನಲ್ವಾ, ಅಲ್ಲಿ ಒಂದು ಮತ್ತೆ ಸೇಮ್ ಸಿಂಗಲ್ ಕ್ರೋಶ ಹಾಕೋಬೇಕಾಗುತ್ತೆ. ಮತ್ತೆ ಈ ಹೋಲಿಗೆ ನೀವು ಇನ್ನೊಂದು ಸಿಂಗಲ್ ಕ್ರೋಶ ಹಾಕೊಳ್ಳಿ. ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ನಿಮ್ಗೆ ಗೊತ್ತಾಗ್ತದೆ ಅನ್ಕೋತೀನಿ ನಾನು. ಮತ್ತೆ 1 2 3 ಚೈನ್ ಮತ್ತೆ ಎಣಿಸ್ಕೊಳ್ಳಿ. 1 2 3 ಇಲ್ಲಿಗೆ ಬರುತ್ತೆ, ಅಲ್ಲಿಗೆ ನೀವು ಸಿಂಗಲ್ ಕ್ರೋಶ ಹಾಕೋಬೇಕಾಗುತ್ತೆ ನೋಡಿ. ಈ ತರ ನೋಡಿ ಇಲ್ಲೊಂದು ಚೈನ್ ಬಂತು.
ನೋಡಿ ಈ ತರ ಬರುತ್ತೆ ನಿಮ್ಗೆ ಡಿಸೈನು ಥರ್ಡ್ ಸ್ಟೆಪ್ ಅಲ್ಲಿ ನಾನಿಲ್ಲಿ 3 ಚೈನ್ ಏನು ತಗೊಂಡೆ ಅಂದ್ರೆ ಫ್ಲವರ್ ಪೆಟಲ್ ಹಾಕೊಳ್ಳೋಕೆ ನಿಮ್ಗೆ 12 ಡಬಲ್ ಕ್ರೋಶೆಟ್ಗೆ 3+3+3+ ಆ ತರ ಬರುತ್ತಲ್ಲ ಆ ತರ ಹಾಕೊಂಡು ಹೋಗ್ಬೇಕು 3 3 6 9 10 11 12 ನೋಡಿ ಈ ತರ 4 ಪೆಟಲ್ಸ್ ಬರುತ್ತೆ ಇಲ್ಲಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಬನ್ನಿ ಪೂರ್ತಿ ಹಾಕಿ ನಾನು 4th ಸ್ಟೆಪ್ ಅಲ್ಲಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಈ ತರ ಬರುತ್ತೆ ಪೂರ್ತಿಯಾಗಿ ಡಿಸೈನು ಈಗ 4th ಸ್ಟೆಪ್ ಅಲ್ಲಿ ಪೆಟಲ್ಸ್ ನೋಡೋಣ ದಾರಕ್ಕೆ ಈ ತರ ಲಾಕ್ ಮಾಡ್ಕೊತಾ ಇದೀನಿ ಲಾಕ್ ಮಾಡ್ಕೊಂಡು ನೋಡಿ ಈ ಚೈನ್ ಏನು ಕಾಣಿಸ್ತಾ ಇದೆ 4 ಚೈನ್ ಆ 4 ಚೈನ್ಗೆ ನೀವು 4 ಸಿಂಗಲ್ ಕ್ರೋಶೆ ಹಾಕೋಬೇಕಾಗುತ್ತೆ 1 2 3 4 ಚೈನ್ ಹಾಕೊಂಡಿದ್ದೀನಿ ನಾನಿಲ್ಲಿ 4 ಚೈನ್ ಹಾಕೊಂಡು ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತದೆ ಅನ್ಕೋತೀನಿ ಈ 2 ಡಬಲ್ ಕ್ರೋಶೆ ಮಧ್ಯ ನಿಮ್ಗೆ ಗೊತ್ತಾಗ್ತದೆ ಅನ್ಕೋತೀನಿ ಇಲ್ಲಿ ನೀವು ಇನ್ನೊಂದು ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ ನೋಡಿ ಸಿಂಗಲ್ ಕ್ರೋಶೆ ಹಾಕೋಬೇಕಾಗುತ್ತೆ ನೋಡಿ ಈ ತರ ಇದಾದ್ಮೇಲೆ ನೀವು ಈ ಚೈನ್ ಏನು ಕಾಣಿಸ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈ ಚೈನು ಕಾಣಿಸ್ತಾ ಇದೆ ಅನ್ಕೋತೀನಿ ಈ ಚೈನ್ಗೆ 3 ಚೈನ್ಗೆ 6 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ 1 2 3 4 5 6 ಡಬಲ್ ಕ್ರೋಶೆಟ್ ಆಗಿದೆ 6 ಡಬಲ್ ಕ್ರೋಶೆಟ್ ಆದ್ಮೇಲೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡಿದೀನಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ಪಿಂಕ್ ಕಲರ್ ಇರುವಂತದ್ದು ಆ ಪಿಂಕ್ ಕಲರ್ ಸಿಂಗಲ್ ಕ್ರೋಶೆ ಮೇಲೆ ಇನ್ನೊಂದು ಸಿಂಗಲ್ ಕ್ರೋಶೆ ನೀವು ಹಾಕೋಬೇಕಾಗುತ್ತೆ ನೋಡಿ ಈ ತರ ನೋಡಿ ಈ ತರ ಫ್ಲವರ್ ಬಂತು ನೀವು ನೋಡ್ತಾ ಇರ್ಬೋದು ಮತ್ತೆ ಸೇಮ್ ಈ 3 ಚೈನ್ ಇದೆಯಲ್ಲ ಆ 3 ಚೈನ್ಗೆ ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ 1 3 ಚೈನ್ಗೆ 6 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ 2 3 4 5 6 ಡಬಲ್ ಕ್ರೋಶೆಟ್ ಆದ್ಮೇಲೆ ಮತ್ತೆ ಈ ಸಿಂಗಲ್ ಕ್ರೋಶೆ ಹಾಕೊಂಡಿರ್ತೀನಲ್ವಾ 3 ಚೈನ್ ಆದ್ಮೇಲೆ ಅಲ್ಲಿ ನಾನು ಒಂದು ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ ನೋಡಿ ಈ ತರ 6 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ 4 5 6 6 ಡಬಲ್ ಕ್ರೋಶೆಟ್ ಆದ್ಮೇಲೆ ಈ ಪಿಂಕ್ ಕಲರ್ ಇದೆಯಲ್ಲ ಮಧ್ಯ ಅದರ ಮಧ್ಯ ನೀವು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕಾಗುತ್ತೆ ನೋಡಿ ಹೀಗೆ ಇದಾದ್ಮೇಲೆ ಸೇಮ್ 3 ಚೈನ್ಗೆ 6 ಡಬಲ್ ಕ್ರೋಶೆಟ್ 1 2 3
4 5 6 ಡಬಲ್ ಕ್ರೋಶೆಟ್ ಆಗಿದೆ. 6 ಡಬಲ್ ಕ್ರೋಶೆಟ್ ಆದ್ಮೇಲೆ ಲಾಸ್ಟ್ ಅಲ್ಲಿ ನೋಡಿ ಇಲ್ಲಿ ಸೇಮ್ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕೊಂಡಿರ್ತೀನಲ್ವಾ, ಅಲ್ಲಿ ನೀವು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ನೋಡಿ ಹೀಗೆ ಈ ತರ ಲಾಕ್ ಆಯ್ತು. ಮತ್ತೆ ನೋಡಿ ಈ ತರ ಕಾಣಿಸುತ್ತೆ ನಿಮ್ಗೆ ಡಿಸೈನು, ನಿಮ್ಗೆ ಕಾಣಿಸ್ತಾ ಇರ್ಬೋದು. ನೋಡಿ ಈ ತರ ಬರುತ್ತೆ ನಿಮ್ಗೆ ಫ್ಲವರು. ಈಗ ಮತ್ತೆ ಈ 2 ಸಿಂಗಲ್ ಕ್ರೋಶೆ ಹಾಕೊಂಡಿರ್ತೀನಲ್ವಾ, 2 ಸಿಂಗಲ್ ಕ್ರೋಶೆ ಮಧ್ಯ ನೀವು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ನೋಡಿ ಹೀಗೆ. ಮತ್ತೆ ಈ ಚೈನ್ ಇದೆಯಲ್ಲ, ಈ ಚೈನ್ಗೆ ಸಿಂಗಲ್ ಕ್ರೋಶೆ ಹಾಕೊಳ್ಳಿ. 1 2 3 4 ಈ ತರ ಬರುತ್ತೆ. ಮತ್ತೆ ಸೇಮ್ ಇಲ್ಲಿ ಹೇಗೆ ಹಾಕೊಂಡು ಇಲ್ಲೂ ಹಾಗೆ ಹಾಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ನಾನಿಲ್ಲಿ 2 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಲ್ವಾ, ಇದ್ರ ಮಧ್ಯೆ ನಾನಿಲ್ಲಿ 1 ಸಿಂಗಲ್ ಕ್ರೋಶೆ ಹಾಕೋತಾ ಇದೀನಿ. ನೋಡಿ ಹೀಗೆ. ಇದಾದ್ಮೇಲೆ ಇದ್ರ ಮಧ್ಯ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಂಡು, ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಈಗ ಡಬಲ್ ಕ್ರೋಶೆಟ್ ಹಾಕೊಳ್ಳಿ. ಈ 3 ಚೈನ್ಗೆ ನೀವು 6 ಡಬಲ್ ಕ್ರೋಶೆಟ್ ಹಾಕೊಂಡು ಹೋಗ್ಬೇಕು. ಎಲ್ಲ 3 ಚೈನ್ಗೂ ನೀವು 6 ಡಬಲ್ ಕ್ರೋಶೆಟ್ ಹಾಕೊಂಡು ಹೋಗ್ತಾ ಇರಬೇಕು. ಪೂರ್ತಿ ಹಾಕಿ ನಾನು ಫುಲ್ಲು ಡಿಸೈನ್ ಹಾಕಿ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ನಾನು ಪೂರ್ತಿಯಾಗಿ ಫಿನಿಶ್ ಮಾಡ್ಕೊಂಡಿದ್ದೀನಿ ಡಿಸೈನ್ನ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನಿಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಫ್ಲವರ್ ಬೀಡ್ಸ್ ಹಾಕೊಂಡಿದ್ದೀನಿ. ಫ್ಲವರ್ ಬೀಡ್ಸ್ ಆದ್ಮೇಲೆ ಸಿಂಗಲ್ ಕ್ರೋಶೆದಲ್ಲಿ ಲಾಕು, ಮತ್ತೆ 4 ಚೈನು, ಮತ್ತೆ 4 ಚೈನು, ಮತ್ತೆ 4 ಚೈನು, 3 ಸತಿ ನಾನು 4 ಚೈನ್ ಹಾಕೊಂಡಿದ್ದೀನಿ. ಆಮೇಲೆ ಮತ್ತೆ ಫ್ಲವರ್ ಬೀಡು, ಮತ್ತೆ ಸಿಂಗಲ್ ಕ್ರೋಶೆದಲ್ಲಿ ಲಾಕು, ಮತ್ತೆ 4 ಚೈನು, ಮತ್ತೆ ಸಿಂಗಲ್ ಕ್ರೋಶೆದಲ್ಲಿ ಲಾಕು, ಮತ್ತೆ 4 ಚೈನು, ಮತ್ತೆ 4 ಚೈನ್ ಈ ತರ ಹಾಕೊಂಡು ಹೋಗಿದ್ದೀನಿ. ಮತ್ತೆ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಬಟ್ಟೆಗೆ ಲಾಕ್ ಮಾಡ್ಕೊಂಡು 4 ಚೈನು ಅಂದ್ರೆ ಈ ಫ್ಲವರ್ ಬೀಡ್ ಹಿಂದೆ 4 ಚೈನ್ ಹಾಕೊಂಡು ಮತ್ತೆ ಸಿಂಗಲ್ ಕ್ರೋಶೆದಲ್ಲಿ ಲಾಕ್ ಮಾಡ್ಕೊಂಡು ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. 2 ಸಿಂಗಲ್ ಕ್ರೋಶೆ ಹಾಕೊಂಡಾದ್ಮೇಲೆ 4 ಚೈನ್ಗೆ ಈ ಮಧ್ಯ 4 ಚೈನ್ ಇದೆಯಲ್ಲ ಅಲ್ಲಿಗೆ ನಾನು 12 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. 12 ಡಬಲ್ ಕ್ರೋಶೆಟ್ ಆದ್ಮೇಲೆ ಮತ್ತೆ ಈ 4 ಚೈನ್ಗೆ ನಾನು 2 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ಮತ್ತೆ ಲಾಕು, ಮತ್ತೆ ಹಿಂದೆಗಡೆ ಫ್ಲವರ್ ಹಿಂದೆಗಡೆ ನಾನು 4 ಚೈನ್ ಹಾಕೊಂಡು ಹೋಗಿದ್ದೀನಿ. ಮತ್ತೆ ನಾನು ಥರ್ಡ್ ಸ್ಟೆಪ್ ಅಲ್ಲಿ ಪಿಂಕ್ ಕಲರ್ ಇರೋ ದಾರದಲ್ಲಿ ಲಾಕ್ ಮಾಡ್ಕೊಂಡು 4 ಚೈನ್ ಹಾಕೊಂಡಿದ್ದೀನಿ. ಮತ್ತೆ 4 ಚೈನ್ ಹಾಕೊಂಡಾದ್ಮೇಲೆ ಈ ಸಿಂಗಲ್ ಕ್ರೋಶೆ ಮಧ್ಯ ನಾನು ಮತ್ತೆ ಸಿಂಗಲ್ ಕ್ರೋಶೆದಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 2 ಸಿಂಗಲ್ ಕ್ರೋಶೆ ಹಾಕೊಂಡಿದ್ನಲ್ವಾ, ಆ 2 ಸಿಂಗಲ್ ಕ್ರೋಶೆ ಮಧ್ಯ ನಾನು ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ಅದಾದ್ಮೇಲೆ ನಾನು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ, ಈ ಹೋಲ್ ಅಲ್ಲಿ ನಾನು 1 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. 1 ಸಿಂಗಲ್ ಕ್ರೋಶೆ ಹಾಕೊಂಡಾದ್ಮೇಲೆ 3 ಚೈನ್ ಹಾಕೊಂಡಿದ್ದೀನಿ. 3 ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಸಿಂಗಲ್ ಕ್ರೋಶೆದಲ್ಲಿ ಲಾಕು. ನೋಡಿ ಇದು ನಿಮ್ಗೆ ಕಾಣಿಸ್ತಾ ಇರ್ಬೋದು. 1 2 3 ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಹಾಕೊಂಡು 1 2 3 ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ ಹಾಕೊಂಡಿದ್ದೀನಿ. ಮತ್ತೆ 1 2 3 ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಈ ತುದಿಲಿ ನಿಮ್ಗೆ ಗೊತ್ತಾಗ್ತದೆ ಅನ್ಕೋತಾ ಇದೀನಿ, ಆ ತರ ಲಾಕ್ ಮಾಡ್ಕೊಂಡು ಹೋಗಿದ್ದೀನಿ ನಾನು. ಮತ್ತೆ 4th ಸ್ಟೆಪ್ ಅಲ್ಲಿ ನಾನು ಮತ್ತೆ ಎಗೈನ್ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ. ಮತ್ತೆ ಲಾಕ್ ಮಾಡ್ಕೊಂಡು 4 ಚೈನ್ಗೆ ನಾನು 4 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. 4 ಚೈನ್ಗೆ 4 ಸಿಂಗಲ್ ಕ್ರೋಶೆ ಹಾಕೊಂಡಿದ್ದೀನಿ. ಮತ್ತೆ ಈ 2 ಮಧ್ಯ ನೋಡಿ, ಈ ಸಿಂಗಲ್ ಕ್ರೋಶೆ ಮಧ್ಯ 2 ಸಿಂಗಲ್ ಕ್ರೋಶೆ ಮಧ್ಯ ಬರುತ್ತಲ್ಲ ಅಲ್ಲಿ ನಾನು ಸಿಂಗಲ್ ಕ್ರೋಶೆದಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ 3 ಚೈನ್ಗೆ ನಾನು ಇಲ್ಲಿ 6 ಡಬಲ್ ಕ್ರೋಶೆಟ್ ಹಾಕೊಂಡಿದ್ದೀನಿ. 3 ಚೈನ್ಗೆ 6 ಡಬಲ್ ಕ್ರೋಶೆಟ್ ಆ ತರ ಹಾಕೊಂಡು ಹೋಗಿದ್ದೀನಿ. ಮತ್ತೆ ಇಲ್ಲಿ 6 ಡಬಲ್ ಕ್ರೋಶೆಟ್ ಆದ್ಮೇಲೆ ಈ ಪಿಂಕ್ ಕಲರ್ ಸಿಂಗಲ್ ಕ್ರೋಶೆ ಇದೆಯಲ್ಲ ಅಲ್ಲಿ ಮತ್ತೆ ಸಿಂಗಲ್ ಕ್ರೋಶೆದಲ್ಲಿ ಲಾಕ್ ಮಾಡ್ಕೊಂಡು ಮತ್ತೆ 3 ಚೈನು 6 ಡಬಲ್ ಕ್ರೋಶೆಟ್ ಆ ತರ ಹಾಕೊಂಡಿದ್ದೀನಿ. 3 ಚೈನು 6 ಡಬಲ್ ಕ್ರೋಶೆಟ್, 3 ಚೈನು 6 ಡಬಲ್ ಕ್ರೋಶೆಟ್ ಆ ತರ ಹಾಕೊಂಡು ಹೋಗಿದ್ದೀನಿ. ಅಕಸ್ಮಾತ್ ನಿಮ್ಗೆ ಈ ಪೆಟಲ್ಸ್ ಇದೆಯಲ್ಲ, ಈ 4 ಪೆಟಲ್ಸ್ ಇದೆಯಲ್ಲ ಅದು ಜಾಸ್ತಿ ಬೇಕು, ಇನ್ನೂ ಜಾಸ್ತಿ ಬೇಕು ನಾನು ಹಾಕೋಬೇಕು ಅಂತ ಹೇಳಿದ್ರೆ ನೀವು 5 ಚೈನ್ ಹಾಕೋಬೇಕಾಗುತ್ತೆ. 5 ಚೈನ್ಗೆ ನೀವು
15 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. 15 ಡಬಲ್ ಕ್ರೋಶೆಟ್ ಆದ್ಮೇಲೆ ನೀವು ಅದಕ್ಕೆ 3 ಚೈನ್ ಹಾಕೊಂಡು ಹೋಗ್ಬೇಕು ಮೇಲ್ಗಡೆ ಆಚೆಗೆ. ನಿಮ್ಗೆ ಇಲ್ಲ ನಂಗೆ ಈ 4 ಪೆಟಲ್ ಜಾಸ್ತಿ ಆಯ್ತು, ಇನ್ನು ಚಿಕ್ಕದ್ ಬೇಕು ಅಂದ್ರೆ 3 ಪೆಟಲ್ಸ್ ಬೇಕು ಅಂದ್ರೆ 4 ಚೈನ್ಗೆ 12 ಡಬಲ್ ಕ್ರೋಶೆಟ್ ಹಾಕೊಂಡು 3 ಚೈನ್ ಹಾಕೋ ಬದಲು ನೀವು 4 ಚೈನ್ ಹಾಕೋಬೇಕಾಗುತ್ತೆ. 4 ಚೈನ್ ಹಾಕೊಂಡ್ರೆ ಇನ್ನೊಂದ್ ಸ್ವಲ್ಪ ದೊಡ್ಡದು ಬರುತ್ತೆ. ಆ 4 ಚೈನ್ಗೆ ನೀವು 8 ಡಬಲ್ ಕ್ರೋಶೆಟ್ ಹಾಕೋಬೇಕಾಗುತ್ತೆ. ಆ ತರ ಹಾಕೋಬೇಕಾಗುತ್ತೆ. ನೀವು ಆ ತರ ಹಾಕೊಳ್ಳೋದಿದ್ರೆ, ಇಲ್ಲ ಇದೇ ಬೇಕು ನನಗೆ ಈ ತರನೇ ಹಾಕೋಬೇಕು ಅಂದ್ರೆ ನಾನು ಹೇಳ್ಕೊಟ್ಟಿರೋ ಪ್ರೊಸೀಜರ್ ಅಲ್ಲಿ ನೀವು ಹಾಕೊಂಡು ಹೋಗ್ಬೋದು. ನೋಡಿ ನಾನು ಈ ಜಾಗದಲ್ಲಿ ಕುಚ್ಚ ಹಾಕೊಂಡಿದೀನಿ, ನೀವು ನೋಡ್ತಾ ಇರ್ಬೋದು. ಪೂರ್ತಿಯಾಗಿ ಡಿಸೈನ್ ಈ ತರ ಬರುತ್ತೆ. ನಿಮ್ಗೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ರೇಷ್ಮೆ ಸೀರೆಗೆ ಇದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮ್ಗೆ ಸ್ಯಾರಿಗೆ ಈ ಡಿಸೈನು. ನಿಮ್ಗೆ ಈ ಫ್ಲವರ್ ಬಿಡಿದಿಲ್ಲ, ಇದು ಬೇಡ ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು. ಇದನ್ನ ಹಾಕೊಳ್ದೆ ಆಗೇನು ಚೆನ್ನಾಗಿ ಕಾಣಿಸುತ್ತೆ. ಆ ಭಾಗದಲ್ಲಿ ನೀವು 4 ಚೈನ್ ಹಾಕೊಂಡೋಗಿ ಅಷ್ಟೇ, ಇನ್ನೇನಿಲ್ಲ. ಆ 4 ಚೈನ್ ಸಮೇತ ನೀವು ಕುಚ್ಚು ಕಟ್ಕೊಳ್ಳಿ ಇಲ್ಲಿ ಈ ಭಾಗದಲ್ಲಿ. ಈ ಫ್ಲವರ್ ಬೀಡ್ ಬೇಡ ಅಂದ್ರೆ ಬಿಟ್ಬಿಡಿ, ಹಾಗೇನು ಪ್ಲೇನ್ ಆಗಿ ಹಾಕೋಬಹುದು ನೀವು. ನನ್ನ ಈ ಫ್ಲವರ್ ಕ್ರೋಶಾ ಡಿಸೈನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರೂ ಹೇಳೋದಿದ್ರೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬಿಡಿ. ಎಲ್ಲರೂ ಆರೋಗ್ಯವಾಗಿ ಖುಷಿಯಾಗಿರಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.